ಈ ಬೆಳಗಾವಿ ಸಾಹುಕಾರನ ರಾಜಕೀಯ ವೈಖರಿಕ್ಕೆ ಡಿ.ಕೆ. ಶಿವಕುಮಾರ್ ಮನೆದ್ರ ಅಂತ ನೋಡೋದಾದ್ರೆ ಒಂದಿಷ್ಟು ಅಂದ್ರೆ ರಾಜಕಾರಣದಲ್ಲಿ ವ್ಯಕ್ತಿಗತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ವರ್ಕೌಟ್ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿಯ ನಿಟ್ಟಿನಲ್ಲಿ. ಬೆಳಗಾವಿ ರಾಜಕಾರಣ ಅಂದಾಗ ಅದೊಂದು ವಿಭಿನ್ನ ರಾಜಕಾರಣ, ಕುಟುಂಬ ರಾಜಕಾರಣ. ಅಲ್ಲಿ ಮನೆತನಗಳು ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಕಳೆದ 30 ವರ್ಷಗಳಿಂದ ಅಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ತಮ್ಮದೇ ಆದ ಪ್ರಾಬಲ್ಯವನ್ನು ಸಾಧಿಸಿದರೆ, ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ತಮ್ಮದೇ ಆದ ರಾಜಕಾರಣದ ವೈಖರಿಯನ್ನು ಮಾಡಿದ್ದಾರೆ. ಮತ್ತು ಅಲ್ಲಿ ಆಗೋದು ಒಂದೊಂದು ಹಂತದ ಒಂದೊಂದು ಬಾರಿ ರಾಜಕಾರಣ ಆಗುತ್ತೆ. ಅಂದರೆ ಸ್ಥಳೀಯ ಚುನಾವಣೆಗಳಲ್ಲಿ ಬೇರೆ ಥರ ರಾಜಕಾರಣ ಇರುತ್ತೆ. ಮತ್ತು ಯಾವುದು DCC ಬ್ಯಾಂಕ್ ಆಗಿರ್ಬೋದು, PLD ಬ್ಯಾಂಕ್ ಆಗಿರ್ಬೋದು, ಆ ರಾಜಕಾರಣ ಬೇರೆ, MP ಎಲೆಕ್ಷನ್ ರಾಜಕಾರಣ ಬೇರೆ, ಮತ್ತು ಅಸೆಂಬ್ಲಿ ಕ್ಷೇತ್ರಗಳಿಗೆ ನಡಿಬೇಕಾರಂಥ ರಾಜಕಾರಣ ಬೇರೆ. ಅಂದರೆ ಅಲ್ಲಿ ಒಂದರ್ಥಕ್ಕೆ ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ. ಯಾರು ಜಾರಕಿಹೊಳಿ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವರು ವಿರೋಧಿ ಬಣ ಸೌದಿ ಆಗಿರ್ಬೋದು, ಜೊಲ್ಲೆ ಆಗಿರ್ಬೋದು, ಇವರೆಲ್ಲ ಒಂದೊಂದು ಹಂತದಲ್ಲಿ ಸಿಂಡಿಕೇಟ್ ಮಾಡ್ಕೋತಾರೆ. ಈ ಸಿಂಡಿಕೇಟ್ ಬಣಗಳಲ್ಲೇ ಯಾವಾಗಲೂ ಅವರು ಅಪ್ಪರ್ ಹ್ಯಾಂಡ್ ಆಗಿ ಮಾಡ್ಕೋತಾರೆ. ಇದನ್ನು ಭಾಳ ನಾಜೂಕಾಗಿ ಮತ್ತು ಅದನ್ನು ಚಾಣಾಚಕ್ಯತೆಯಿಂದ ಮತ್ತು ಚಾಕ್ಯಚಕ್ಯತೆಯಿಂದ ನಡೆಸ್ಕೊಳ್ಳುವಂಥದ್ದು ಸಾಹುಕಾರ ಕುಟುಂಬ. ಅಂದರೆ ಏನು ಜಾರಕಿಹೊಳಿ ಕುಟುಂಬ ಇದೆಯಲ್ಲ, ಅದನ್ನು ಯಾವಾಗಲೂ DCC ಬ್ಯಾಂಕ್ ಚುನಾವಣೆಯಲ್ಲಿ, ಕಳೆದ DCC ಬ್ಯಾಂಕ್ ಚುನಾವಣೆಯಲ್ಲಿ ಏನು ಜೊಲ್ಲೆ ಕುಟುಂಬ ಮತ್ತು ಸಾಹುಕಾರ ಸತೀಶ್ ಜಾರಕಿಹೊಳಿ ಕುಟುಂಬ ಒಂದಾಗುತ್ತೆ ಅನ್ನೋದು ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಆದರೆ ಒಂದಾದರೂ ಮತ್ತು ಅವರೇ ಯಾರು ಅಣ್ಣಾ ಸಾಹೇಬ್ ಜೊಲ್ಲೆ DCC ಬ್ಯಾಂಕ್ ಅಧ್ಯಕ್ಷರನ್ನು ಮಾಡಿದ್ರು. ಅದೇ ರೀತಿ ಈಗ ಸೌದಿ ಮತ್ತು ಹೆಬ್ಬಾಳ್ಕರ್ ಕುಟುಂಬ ಒಂದೇ ಪಕ್ಷದಲ್ಲಿದ್ದರೂ ಸಹ ಅವರು ಸದ್ಯಕ್ಕೆ ಜಾರಕಿಹೊಳಿ ಕುಟುಂಬದ ಒಂದು ಹಂತಕ್ಕೆ ಕೆಲವೊಂದು ಕೊಡುಕೊಳ್ಳುವಿಕೆ ಅನ್ನೋದು ಇದ್ದೇ ಇರುತ್ತೆ ರಾಜಕಾರಣದಲ್ಲಿ. ನಿನ್ನ ಕ್ಷೇತ್ರ ಅಥವಾ ನಮ್ಮ ಕ್ಷೇತ್ರ ಅನ್ನೋದು. ಈ ವಿಚಾರದಲ್ಲಿ ಪ್ರಾಬಲ್ಯವನ್ನು ಇಟ್ಕೊಳ್ಳೋದಕ್ಕೆ, ಬೆಳಗಾವಿ ರಾಜಕಾರಣದಲ್ಲಿ ಹಿಡಿತ ಸಾಧಿಸೋದಕ್ಕೆ, ಮತ್ತು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವ್ರನ್ನ ಹಿಮ್ಮೆಡಿಸೋದ್ರಲ್ಲಿ ಸಾಹುಕಾರರು ಅಂದರೆ ಸತೀಶ್ ಜಾರಕಿಹೊಳಿ ಮೇಲ್ಗೈ ಸಾಧಿಸಿದ್ದಾರೆ ಅಂತ ಹೇಳಿ. ಅಂದರೆ ಏನು ಈಗ 20 ಸ್ಥಾನಗಳಿಗೆ 20 ಸಚಿವಗಿರಿಗೆ ಏನು ನಡೀತಾ ಇದೆ ಅಂತ ಪೈಪೋಟಿಯಲ್ಲಿ ಬೆಳಗಾವಿಯಲ್ಲಿ ಯಾರಿಗೆ ಕೊಡಬೇಕು ಅವರು ಮೊದಲಿಂದನೇ ಹೇಳ್ತಾ ಇದ್ರು. ಬೆಳಗಾವಿ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇರುವಂಥ ಜಿಲ್ಲೆ, ಈ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಬೇಕು, ನಾನಿದ್ದೀನಿ, ನನ್ನ ಜೊತೆಗೆ ಇನ್ನೊಬ್ರು ಬೇಕು ಅಂತ. ಆದರೆ ಅವ್ರು ಯಾರು ಅಂತ ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳ್ತಿರಲಿಲ್ಲ. ಈ ಹಿಂದೆ 3 ವರ್ಷ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದರು. ಆದರೆ ಅವರು ಸಚಿವರು ಈ ಬಾರಿ ಸಿಗುತ್ತಾ ಅನ್ನೋದು ಯಾರೂ ಕೂಡ ಕಾಂಗ್ರೆಸ್ ಮೂಲಗಳ ಪ್ರಕಾರ ಅವರ ಹೆಸರೇ ಇಲ್ಲ ಅಂತಂದು ಹೇಳ್ತಿದ್ದಾರೆ. ಇದ್ರ ಮಧ್ಯೆ ಲಕ್ಷ್ಮಣ್ ಸವದಿಗೆ ಅವಕಾಶ ಸಿಗ್ಬೋದು ಅನ್ನೋದು ಲೆಕ್ಕಾಚಾರ ಇತ್ತು. ಆ ಲೆಕ್ಕಾಚಾರ ಕೂಡ ಉಲ್ಟಾಗಿದೆ. ಈಗ ಇವರು ಕೌಜಲಗಿ ಆಗಿರ್ಬೋದು ಅಥವಾ ಅಶೋಕ್ ಪಟ್ಟಣ ಆಗಿರ್ಬೋದು, ಇವರು ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಂದು ಕಾಂಗ್ರೆಸ್ ಮೂಲಗಳಿಂದ ಮತ್ತು ಬೆಳಗಾವಿಯ ಕೆಲವು ನಾಯಕರು ಹೇಳ್ತಾ ಇರೋಂಥ ಮಾತು. ವನಿತಾ, ಥ್ಯಾಂಕ್ ಯು ಪವನ್.